ಭಾರತ ಹಿಂದೂ ರಾಷ್ಟ್ರ ಆದ್ರೆ ಮತ್ತೆ ಶೋಷಣೆ ವ್ಯವಸ್ಥೆ ಆಗುತ್ತೆ. ಹೀಗಂತ ನಗರಾಭಿವೃದ್ಧಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಭಾರತ ಹಿಂದೂ ರಾಷ್ಟ್ರ ಆದ್ರೆ ಮತ್ತೆ ಶೋಷಣೆ ವ್ಯವಸ್ಥೆ ಆಗುತ್ತಂತೆ. ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ಇದು. ವರ್ಣ ವ್ಯವಸ್ಥೆ ದೇವರು ಮಾಡಿದ್ದು ಅಂತ ಹೇಳ್ತಾರೆ. ಕೋಮುವಾದಿಗಳು ಹಿಂದೂ ರಾಷ್ಟ್ರ ಮಾಡಬೇಕು ಅಂತ ಹೇಳ್ತಾರೆ. ಶೋಷಿತರು ಮತ್ತು ಶೋಷಿತರಾಗೇ ಉಳಿತಾರೆ. ನಾವೆಲ್ಲರೂ ಎರಡನೇ ದರ್ಜೆಯ ಪ್ರಜೆಯಾಗಿಯೇ ಉಳಿತೇವೆ. ಧರ್ಮದ ಅಸ್ತ್ರ ಇಟ್ಟುಕೊಂಡು ನಮ್ಮನ್ನ ಒಡೆಯುವ ಕೆಲಸ ಆಗ್ತಾ ಇದೆ. ಹೀಗಂತ ಬೀದರ್ನಲ್ಲಿ ಶೋಷಿತ ವರ್ಗದ ಸಮಾವೇಶದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಭಾಷಣವನ್ನ ಮಾಡಿದ್ದಾರೆ. ಶೋಷಿತ ವರ್ಗದ ಸಮಾವೇಶದಲ್ಲಿ ಯತೀಂದ್ರ ಮಾಡಿರುವಂಥ ಭಾಷಣದಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ. ಭಾರತ ಯಾವುದೇ ಕಾರಣಕ್ಕೂ ಹಿಂದೂ ರಾಷ್ಟ್ರ ಆಗಬಾರ್ದು ಅಂತ. ಮತ್ತೆ ನಮ್ಮ ಹಿಂದೂ ಧರ್ಮ ಜಾತಿ ವ್ಯವಸ್ಥೆಗೆ ತನ್ನ ಒಪ್ಪಿಗೆ ಮುದ್ರೆಯನ್ನು ಕೊಟ್ಬಿಟ್ಟಿದೆ. ನೀವು ಯಾವುದೇ ಒಂದು ಗ್ರಂಥಗಳಲ್ಲಿ ನೋಡಿ ಏನ್ ಹೇಳ್ತಾರೆ, ವರ್ಣ ವ್ಯವಸ್ಥೆ ದೇವ್ರು ಮಾಡಿದ್ರು ಅಂತ ಹೇಳ್ಬಿಡ್ತಾರೆ. ಚಾತುರ್ವರ್ಣ್ಯಂ ಮಯಾ ಸೃಷ್ಟ್ಯಂ ಅಂತ ಭಗವದ್ಗೀತೆಲ್ಲೇ ಹೇಳ್ಬಿಟ್ಟಿದೆ ದೇವ್ರ ಬಾಯಲ್ಲಿ. ಸೊ ಹಾಗಾಗಿ ನಾವು ಧರ್ಮನ ರಾಜಕೀಯಕ್ಕೆ ತಂದ್ರೆ, ಸಾರ್ವಜನಿಕ ಜೀವನಕ್ಕೆ ತಂದ್ರೆ ಮತ್ತೆ ಜಾತಿ ಪದ್ಧತಿಯನ್ನೇ ತನ್ನಂಗೆ ಅರ್ಥ ಆಗುತ್ತೆ. ಧರ್ಮ ಏನಿದ್ರು ಅದು ನಮ್ಮ ವೈಯಕ್ತಿಕ ಜೀವನದಲ್ಲಿ ಇರಬೇಕು, ನಮ್ಮ ಮನೆ ಒಳಗಿರ್ಬೇಕು. ಆದ್ರೆ ಅದಕ್ಕೆ ರಾಜಕೀಯ ಬೆರೆಸಬಾರ್ದು. ಅದಕ್ಕೇನೆ ಜಾತ್ಯತೀತತೆ, ಧರ್ಮ ನಿರಪೇಕ್ಷತೆ ಅನ್ನೋದನ್ನ ನಮ್ಮ ಸಂವಿಧಾನದಲ್ಲಿ ಮೂಲ ತತ್ವವಾಗಿ ಸೇರಿಸ್ತೇವೆ. ಧರ್ಮ ನಿರಪೇಕ್ಷತೆ ಅಥವಾ ಜಾತ್ಯತೀತತೆ ಅಂತಂದ್ರೆ ಏನು? ಧರ್ಮ ಮತ್ತು ರಾಜಕೀಯ ಬೇರೆ ಬೇರೆ ಆಗಿರುವಂತದ್ದು. ಸ್ಟೇಟ್ ಮತ್ತೆ ರಿಲಿಜನ್ ಶುಡ್ ಬಿ ಸಪರೇಟ್. ಯಾಕೆಂತಂದ್ರೆ ಎರಡು ಮಿಕ್ಸ್ ಆದ್ರೆ ಏನಾಗುತ್ತಪ್ಪ ಅಂತಂದ್ರೆ, ಯಾವುದೋ ಒಂದು ಧರ್ಮದ ಮಾತ್ರ ಅಧಿಕಾರ ಹೆಚ್ಚಾಗಿ ಹೋಗ್ಬಿಡುತ್ತೆ. ಅವ್ರು ಏನ್ ಹೇಳ್ತಾರೆ, ಈ ಕೋಮುವಾದಿಗಳು ಹಿಂದೂ ರಾಷ್ಟ್ರ ತರಬೇಕು ಅಂತ ಹೇಳ್ತಾರೆ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನ್ ಹೇಳಿದ್ರು, ಈ ದೇಶ ಏನಾದ್ರು ಹಿಂದೂ ರಾಷ್ಟ್ರ ಆದ್ರೆ ಅದಕ್ಕಿಂತ ದೊಡ್ಡ ಅಪಾಯ ಈ ದೇಶಕ್ಕೆ ಯಾವ್ದು ಇಲ್ಲ ಅಂತ ಹೇಳಿದ್ದಾರೆ. ಅದಕ್ಕಿಂತ ದೊಡ್ಡ ಮಾರಕ ಯಾವುದಿಲ್ಲ ಅಂತ ಹೇಳಿದ್ದಾರೆ. ಯಾಕೆ ಅಂತಂತಂದ್ರೆ, ಹಿಂದೂ ರಾಷ್ಟ್ರ ಆಗೋಯ್ತು ಅಂತಂತಂದ್ರೆ, ಈಗಾಗಲೇ ಹೇಳಿದಾಗ ಹಿಂದೂ ಧರ್ಮದ ಮೂಲ ಪರಿಕಲ್ಪನೆನೇ ಜಾತಿ ವ್ಯವಸ್ಥೆ, ವರ್ಣ ವ್ಯವಸ್ಥೆ. ಅದೇ ಮತ್ತೆ ಆ ವ್ಯವಸ್ಥೆನೆ ಬಂದ್ಬಿಡುತ್ತೆ. ನಾವೆಲ್ಲರೂ ಮತ್ತೆ ಶೋಷಿತರಾಗಬೇಕಾಗುತ್ತೆ. ಮತ್ತೆ ಅಲ್ಪಸಂಖ್ಯಾತರಂತೂ ಹೇಳಂಗೆ ಇಲ್ಲ, ಅವ್ರು ಎರಡನೇ ದರ್ಜೆಗೆ ಪ್ರಜೆಗಳಾಗಿ ಬದುಕಬೇಕಾಗುತ್ತೆ. ಸೊ ಹಾಗಾಗಿ ಹಿಂದೂ ರಾಷ್ಟ್ರ ಆದ್ರೆ ಅದು ಶೋಷಣೆಯ ಒಂದು ವ್ಯವಸ್ಥೆನ ಮತ್ತೆ ವಾಪಸ್